ಮತದಾರರ ದಿನಾಚರಣೆ ಅಂಗವಾಗಿ ಶಾಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. 4 ತಂಡಗಳು ಇಲ್ಲಿ ಭಾಗವಹಿಸ್ತಾ ಇವೆ. ಲೋಕಸಭೆ, ವಿಧಾನಸಭೆ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಎನ್ನುವಂತಹ 4 ತಂಡಗಳು ಇದೀಗ ಸ್ಪರ್ಧೆಯಲ್ಲಿವೆ. ಲೋಕಸಭಾ ತಂಡದಲ್ಲಿ ಪಂಚಮಿ, ಸೃಷ್ಟಿ ಮತ್ತು ಕ್ಷಮ. ವಿಧಾನಸಭಾ ತಂಡದಲ್ಲಿ ಸಾತ್ವಿಕ್, ಶಶಾಂಕ್ ಮತ್ತು ಸುಮನ್. ರಾಜ್ಯಸಭೆ ತಂಡದಲ್ಲಿ ಸೃಜನ, ಪ್ರೀತಮ್, ದೀಕ್ಷಿತ್. ವಿಧಾನ ಪರಿಷತ್ ತಂಡದಲ್ಲಿ ಅಭಿಷೇಕ್, ತನ್ಮಯ್ ಮತ್ತು ಸಂಕೇತ್ ಇಲ್ಲಿ ಸ್ಪರ್ಧೆ ಮಾಡಲಿಕ್ಕಿದ್ದಾರೆ. 8 ಸುತ್ತುಗಳಲ್ಲಿ ಈ ಸ್ಪರ್ಧೆ ನಡೆಯಲಿಕ್ಕಿದೆ. ನೇರ ಪ್ರಶ್ನೆಗೆ 10 ಅಂಕಗಳು, ಪಾಸ್ ಪ್ರಶ್ನೆಗೆ 5 ಅಂಕಗಳಲ್ಲಿ ಅಂಕಗಳನ್ನು ನಿರ್ಧರಿಸಲಾಗ್ತದೆ. ಇದೀಗ ಮೊದಲನೇ ಸುತ್ತು, ಸಮಯವನ್ನ ವೇಸ್ಟ್ ಮಾಡೋದು ಬೇಡ. ಮೊದಲನೇ ಸುತ್ತನ್ನು ಆರಂಭಿಸ್ತಾ ಇದ್ದೇವೆ. ಸುತ್ತಿನ ಹೆಸರು ಪಾಸ್ ರೌಂಡ್. ಮೊದಲ ಸುತ್ತು ಪಾಸ್ ರೌಂಡ್. ತಂಡ 1ನೇ ತಂಡ ಲೋಕಸಭೆ ತಂಡದಿಂದ ಆರಂಭವಾಗ್ತದೆ. ಲೋಕಸಭೆ ತಂಡಕ್ಕೆ ಮೊದಲ ಪ್ರಶ್ನೆ. ನಿಮ್ಮ ಪ್ರಶ್ನೆ ಹೇಗಿದೆ? ವಿದ್ಯುನ್ಮಾನ ಮತಯಂತ್ರ, ಎಲೆಕ್ಟ್ರಾನಿಕ್ ಇವಿಎಂ ಅಂತ ಕರೀತೇವೆ. ಈ ಇವಿಎಂ ಅನ್ನ ವಿನ್ಯಾಸ ಮಾಡಿದವರು ಯಾರು? ಪಾಸ್ ಪಾಸ್ IIT ಬಾಂಬೆ ಪ್ರೊಫೆಸರ್. ಸರಿಯಾದಂತಹ ಉತ್ತರ AG ರಾವ್ ಮತ್ತು ರವಿ ಗೋವಯ್ಯ ಅನ್ನುವಂತಹ IIT ಬಾಂಬೆಯ ಪ್ರೊಫೆಸರ್ಗಳು ಇವಿಎಂ ಅನ್ನ ವಿನ್ಯಾಸ ಮಾಡ್ತಾರೆ. ಮುಂದಿನ ಪ್ರಶ್ನೆ 2ನೇ ತಂಡಕ್ಕೆ. ನಿಮ್ಮ ಪ್ರಶ್ನೆ: ಭಾರತದ ಚುನಾವಣಾ ಆಯೋಗದ ಕೇಂದ್ರ ಕಚೇರಿಯನ್ನು ಏನೆಂದು ಕರೆಯುತ್ತಾರೆ? ರಾಜ್ಯ ಚುನಾವಣಾ ಆಯೋಗ. ಸರಿಯಾದಂತ ಉತ್ತರ ನಿರ್ವಚನ ಸದನ ಎಂದು ಕರೆಯುತ್ತಾರೆ. ಅಶೋಕ ರಸ್ತೆ ದೆಹಲಿಯಲ್ಲಿದೆ. ನಿರ್ವಚನ ಸದನ ಅದರ ಬಿಲ್ಡಿಂಗ್ ನೇಮು, ಹೆಸರು. ರಾಜ್ಯಸಭೆಗೆ ಮುಂದಿನ ಪ್ರಶ್ನೆ. ನಿಮ್ಮ ಪ್ರಶ್ನೆ ಹೀಗಿದೆ: ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನ ಸೇರಿಸಬೇಕಾದ್ರೆ ಯಾವ ಅರ್ಜಿ ನಮೂನೆಯನ್ನು ತುಂಬಿಸಬೇಕು? ತಪ್ಪು. ನಮೂನೆ 6 ಸರಿಯಾದಂತ ಉತ್ತರ. ಬೋನಸ್ 5 ಅಂಕಗಳನ್ನ ಅಭಿಷೇಕ್ ತಂಡ ಪಡ್ಕೊಳ್ತಾ ಇದೆ. ಈ ಸುತ್ತಿನ ಮುಂದಿನ ಪ್ರಶ್ನೆ ವಿಧಾನ ಪರಿಷತ್ ತಂಡಕ್ಕೆ. ನಿಮ್ಮ ಪ್ರಶ್ನೆ: ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಲೋಕಸಭಾ ಕ್ಷೇತ್ರ ಯಾವುದು? ಚಾಂದಿನಿ ಚೌಕ್. ಚಾಂದಿನಿ ಚೌಕ್ ಸರಿಯಾದಂತಹ ಉತ್ತರ. 10 ಅಂಕಗಳು. ಚಪ್ಪಾಳೆಯನ್ನ ಕೊಡಿ. ಮುಂದಿನ ಪ್ರಶ್ನೆ ಪುನಃ ವಿಧಾನ ಪರಿಷತ್ ತಂಡದಿಂದ ಬರ್ತಾ ಇದೆ. ನಿಮಗೆ ಪ್ರಶ್ನೆ: ವಿವಿಪ್ಯಾಟ್ ಇತ್ತೀಚಿನ ಒಂದು ಆವಿಷ್ಕಾರ. ಈ ವಿವಿಪ್ಯಾಟ್ ಅನ್ನು ಬಳಸಿ ಮಾಡಿದಂತಹ ಮೊದಲ ಚುನಾವಣೆ ಯಾವ ಕ್ಷೇತ್ರದಲ್ಲಿ ಆಯಿತು? ತಪ್ಪು. 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 ನಾಗಾಲ್ಯಾಂಡಿನ ಮೊಕ್ಸೇನ್ ಎನ್ನುವಂತ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿವಿಪ್ಯಾಟ್ ಅನ್ನ ಬಳಸಲಾಗಿತ್ತು. ಪ್ರಶ್ನೆ ರಾಜ್ಯಸಭೆ ತಂಡಕ್ಕೆ. ನಿಮ್ಮ ಪ್ರಶ್ನೆ: ಬೆರಳಿಗೆ ಹಾಕುವ ಅಳಿಸಲಾಗದ ಶಾಯಿಯನ್ನು ತಯಾರಿಸುವ ಕಂಪನಿ ಯಾವುದು? ಮೈಸೂರಿನ ಯಾವ? ಮೈಸೂರಲ್ಲಿ ತುಂಬಾ ಕಂಪನಿಗಳಿವೆ. ಪಾಸ್ ಆಗ್ತಾ ಇದೆ. ಪ್ರಶ್ನೆ
ಪ್ರಶ್ನೆ ಪಾಸ್ ಆಗ್ತಾ ಇದೆ. ಮೈಸೂರು ಬ್ರೂಯಿಂಗ್ ಕಂಪನಿ. ತಪ್ಪು. ಮೈಸೂರು ಶಾಯಿ ಕಂಪನಿ. ತಪ್ಪು. ಸರಿಯಾದ ಉತ್ತರ ಮೈಸೂರು ಪೇಂಟ್ ಅಂಡ್ ವಾರ್ನಿಶ್ ಕಂಪನಿ. ಬೇರೆ ಯಾರು ಹೇಳಿದ್ರಿಂದ ಅವರಿಗೆ 10 ಅಂಕವನ್ನು ಕೊಡ್ತಾ ಇದ್ದೇವೆ. ಮುಂದಿನ ಪ್ರಶ್ನೆ ವಿಧಾನಸಭೆ ತಂಡಕ್ಕೆ. ನಿಮ್ಮ ಪ್ರಶ್ನೆ: ಯಾವುದೇ ಮತದಾರ ಚುನಾವಣೆಯಿಂದ ಹೊರಗುಳಿಬಾರದು ಮತ ಅನ್ನುವಂಥದ್ದು ಚುನಾವಣಾ ಆಯೋಗದ ಉದ್ದೇಶ. ಹಾಗಾಗಿ ಒಬ್ಬ ವ್ಯಕ್ತಿಗೋಸ್ಕರ ಒಂದು ಮತಗಟ್ಟೆಯನ್ನು ನಿರ್ಮಿಸಲಾಗಿದೆ. ಆ ಮತಗಟ್ಟೆ ಎಲ್ಲಿದೆ? ಊರಲ್ಲಿದೆ. ತಪ್ಪು. 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 ಒಬ್ಬ ವ್ಯಕ್ತಿಗೆ ಇರುವಂತ ಈ ಒಂದು ಪೋಲಿಂಗ್ ಸ್ಟೇಷನ್ ಮತಗಟ್ಟೆ ಯಾವುದು? ಸಮಯ ಮುಕ್ತಾಯವಾಗ್ತದೆ. ಸರಿಯಾದ ಉತ್ತರ ಗುಜರಾತಿನ ಗಿರ್ ಕಾಡುಗಳಲ್ಲಿದೆ, ಬನೇಜ್ ಗ್ರಾಮದಲ್ಲಿದೆ. ಒಬ್ಬ ದೇವಸ್ಥಾನದ ಅರ್ಚಕನಿಗೋಸ್ಕರ ಮಾತ್ರ ಒಂದು ಮತಗಟ್ಟೆಯನ್ನ ಮಾಡಿದ್ದಾರೆ, ಗುಜರಾತಿನ ಗಿರ್ ಕಾಡು. ಈ ಸುತ್ತಿನ ಕೊನೆಯ ಪ್ರಶ್ನೆ ಲೋಕಸಭೆ ತಂಡಕ್ಕೆ. ನಿಮ್ಮ ಪ್ರಶ್ನೆ: ಭಾರತದಲ್ಲಿ ಪ್ರತಿ ರಾಜ್ಯಗಳಿಗೂ ಲೋಕಸಭಾ ಕ್ಷೇತ್ರಗಳನ್ನು ಹಂಚಲಾಗಿದೆ. ಹಾಗೆ ಹಂಚಿದ್ರಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವುದು ಉತ್ತರ ಪ್ರದೇಶದಲ್ಲಿ. ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳಿವೆ? 80. ಸರಿಯಾದಂತಹ ಉತ್ತರ. 10 ಅಂಕಗಳನ್ನ ಲೋಕಸಭೆ ತಂಡ ಪಡ್ಕೊಳ್ತಾ ಇದೆ. ಮುಂದಿನ ಸುತ್ತಿಗೆ ಪಾಸ್ ಆಗ್ತಾ ಇದ್ದೇವೆ. ಈ ಸುತ್ತು MLA ಮತ್ತು MP ಗಳ ಕ್ಷೇತ್ರಗಳ ಸುತ್ತು. ಹೆಸರು ಹೇಳ್ತೇನೆ ಅಥವಾ ಕ್ಷೇತ್ರ ಹೇಳ್ಬೋದು. ಅಲ್ಲಿ ಯಾರು MP ಇದ್ದಾರೆ ಅಂತ ಹೇಳ್ಬೇಕು, ಅಥವಾ MP ಕೇಳಿದ್ರೆ ಅವರ ಕ್ಷೇತ್ರ ಯಾವುದು ಅಂತ ಹೇಳ್ಬೇಕು. ವಿಧಾನ ಪರಿಷತ್ ತಂಡಕ್ಕೆ ಈ ಪ್ರಶ್ನೆ: ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರ ಕ್ಷೇತ್ರ ಯಾವುದು? ವಿಧಾನಸಭಾ ಕ್ಷೇತ್ರ ಕನಕಪುರ. ಕನಕಪುರದ ಬಂಡೆ ಅಂತ ಕರೀತಾರೆ. ಸರಿಯಾದ ಉತ್ತರ 10 ಅಂಕ. ಎರಡನೇ ಪ್ರಶ್ನೆ ರಾಜ್ಯಸಭಾ ತಂಡಕ್ಕೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಕ್ಷೇತ್ರ ಯಾವುದು? ವರುಣ. ಸರಿಯಾದಂತಹ ಉತ್ತರ. 10 ಅಂಕಗಳನ್ನ ಪಡ್ಕೊಳ್ತಾ ಇದೆ. ಮುಂದಿನ ಪ್ರಶ್ನೆ ವಿಧಾನಸಭೆ ತಂಡಕ್ಕೆ. ರಾಜ್ಯದ ವಿರೋಧ ಪಕ್ಷದ ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರ ಕ್ಷೇತ್ರ ಯಾವುದು? ಶಿಕಾರಿಪುರ. ಸರಿಯಾದಂತಹ ಉತ್ತರ. 10 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ನಿಮ್ಮ ಕ್ಷೇತ್ರ ಇತ್ತೀಚೆಗೆ ಆಯ್ಕೆಯಾದಂತಹ ಡಾಕ್ಟರ್ CP ಯೋಗೇಶ್ವರ್ ಅವರ ಕ್ಷೇತ್ರ ಯಾವುದು? ಉಪಚುನಾವಣೆಯಲ್ಲಿ ಆರಿಸಿ ಬಂದ್ರು. ಯಾವ ಕ್ಷೇತ್ರ? ತಪ್ಪು ಉತ್ತರ. ಪ್ರಶ್ನೆ ಪಾಸ್ ಆಗ್ತಾ ಇದೆ ವಿಧಾನ ಪರಿಷತ್ ತಂಡಕ್ಕೆ. ತಪ್ಪು. CP ಯೋಗೇಶ್ವರ್ ಅವರ ಕ್ಷೇತ್ರ ತಪ್ಪು. ಚನ್ನಪಟ್ಟಣ. ಚನ್ನಪಟ್ಟಣದ ಗೊಂಬೆ ಸಿನಿಮಾ, ಸೈನಿಕ ಸಿನಿಮಾದ ಹೀರೋ. ಇತ್ತೀಚೆಗೆ ನಿಮಗೆ ಲೋಕಸಭೆ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರ MP ಕ್ಷೇತ್ರ ಯಾವುದು? ಗಾಂಧಿನಗರ. ಸರಿಯಾದಂತಹ ಉತ್ತರ. 10 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ವಿಧಾನಸಭೆ ತಂಡಕ್ಕೆ ನಮ್ಮ ದೇಶದ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಪ್ರಮುಖ ನೇತೃವಾಗಿರುವಂತಹ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಯಾವುದು? ವಾರಣಾಸಿ. ತಪ್ಪಾದಂತ ಉತ್ತರ. ಪ್ರಶ್ನೆ ಪಾಸ್ ಆಗ್ತಾ ಇದೆ. ಯಾವುದಾದ್ರು ಒಂದು ತಗೊಳ್ಳಿ. ವಯನಾಡು ಅಂತ ಹೇಳಿದರೆ ವಯನಾಡು ತಪ್ಪಾಗಿದೆ. ಪ್ರಶ್ನೆ ಪಾಸ್ ಆಗ್ತಾ ಇದೆ. ರಾಯಬರೇಲಿ UP. ರಾಯಬರೇಲಿ ಸರಿಯಾದಂತಹ ಉತ್ತರ. 5 ಅಂಕಗಳನ್ನ ವಿಧಾನ ಪರಿಷತ್ ತಂಡ ಅವರು
ಅವರು ವಯನಾಡಿಗೆ ರಾಜೀನಾಮೆ ಕೊಟ್ಟು ರಾಯಬೇರೇಲಿಗೆ ಮಾತ್ರ ಉಳಿಸಿಕೊಂಡ್ರು. ಈ ಸುತ್ತಿನ ನಿಮ್ಗೆ ಪ್ರಶ್ನೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಕ್ಷೇತ್ರ ಯಾವುದು? ವಾರಣಾಸಿ. ಸರಿಯಾದಂತ ಉತ್ತರ, 10 ಅಂಕ. ಮುಂದಿನ ಪ್ರಶ್ನೆ, ಕರ್ನಾಟಕದ ಜಿದ್ದಾಜಿದ್ದಿನ ಲೋಕಸಭಾ ಕ್ಷೇತ್ರವಾಗಿ ಕನಕಪುರದ ಬಂಡೆಯನ್ನೇ ಸೋಲಿಸಿದಂತಹ ಡಾಕ್ಟರ್ CN ಮಂಜುನಾಥ್ ಅವರ ಕ್ಷೇತ್ರ ಯಾವುದು? ಎಂಪಿ ಕ್ಷೇತ್ರ. ಅಣ್ಣನ ಸೋಲ್ಸೆ, ಅಣ್ಣನ ತಮ್ಮ. ಬೆಂಗಳೂರು ನಗರ. ಬೆಂಗಳೂರು ನಗರ ನಿಮ್ಮ ಉತ್ತರ. ಐ ಆಮ್ ಸಾರಿ, ತಪ್ಪಾಗಿದೆ. ಪ್ರಶ್ನೆ ಪಾಸ್ ಆಗ್ತದೆ. ಬೆಂಗಳೂರು ಗ್ರಾಮಾಂತರ. ಐ ಆಮ್ ಸಾರಿ, ನಿಮ್ಮ ಉತ್ತರ ಸರಿಯಾಗಿದೆ. 5 ಅಂಕ ಬೋನಸ್ ಪಡ್ಕೊಡ್ತಾ ಇದ್ದೀರಿ. ಬೆಂಗಳೂರಲ್ಲಿ 4 ಲೋಕಸಭಾ ಕ್ಷೇತ್ರ ಇದೆ. ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸೆಂಟ್ರಲ್ ಅಂತ 4 ಕ್ಷೇತ್ರ ಇದೆ. ಇಲ್ಲಿಗೆ 2ನೇ ಸುತ್ತು ಮುಕ್ತಾಯವಾಗ್ತಾ ಇದೆ. 2ನೇ ಸುತ್ತಿನ ನಂತರ ಬಲಾಬಲವನ್ನ ತಿಳ್ಕೊಳ್ಳುವಂತ ಸಮಯ. ಹಳದಿ ಅಂದ್ರೆ 10, ನೀಲಿ ಅಂದ್ರೆ 5, ಒಟ್ಟು 30 ಅಂಕಗಳೊಂದಿಗೆ ವಿಧಾನ ಪರಿಷತ್ ಚಪ್ಪಾಳೆಯನ್ನು ಕೊಡಿ. ರಾಜ್ಯಸಭೆ ತಂಡದ 30 ಪೈಪೋಟಿಯನ್ನ ಕೊಡ್ತಾ ಇದೆ. ವಿಧಾನಸಭೆ ತಂಡ 10 ಅಂಕಗಳನ್ನ ಗಳಿಸಿದೆ. ಲೋಕಸಭೆ ತಂಡ 25 ತಂಡ 25 ಅಂಕಗಳನ್ನ ಪಡೆದುಕೊಂಡಿದೆ. ಮುಂದಿನ ಸುತ್ತಿನತ್ತ ಪಾಸ್ ಆಗ್ತಾ ಇದ್ದೇವೆ. ಈ ಪ್ರಶ್ನೆಗಳನ್ನ ಆರಂಭಿಸ್ತೇವೆ. 2024ರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ಮೊದಲನೇ ಪ್ರಶ್ನೆ ಲೋಕಸಭಾ ತಂಡಕ್ಕೆ. ನಿಮ್ಮ ಪ್ರಶ್ನೆ ಹೀಗಿದೆ: 2024ರ ಲೋಕಸಭಾ ಚುನಾವಣೆಯ ಘೋಷವಾಕ್ಯ ಯಾವುದು? चुनाव का पर्व देश का गर्व. ಚುನಾವ್ ಕಾ ಪರ್ವ ದೇಶ ಕಾ ಗರ್ವ. ಸರಿಯಾದಂತ ಉತ್ತರ. 10 ಅಂಕಗಳನ್ನ ಲೋಕಸಭೆ ತಂಡ ಪಡ್ಕೊಂಡಿದೆ. ಪ್ರಶ್ನೆ ವಿಧಾನಸಭೆ ತಂಡಕ್ಕೆ. ನಿಮ್ಮ ಪ್ರಶ್ನೆ ಹೀಗಿದೆ: 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ NDA ಅಧಿಕಾರಕ್ಕೆ ಬಂತು. ಹಾಗಾದ್ರೆ ಅದು ಒಟ್ಟು ಎಷ್ಟು ಸ್ಥಾನಗಳನ್ನ ಪಡೆದಿತ್ತು? NDA ಪಡೆದಂತ ಒಟ್ಟು ಸ್ಥಾನಗಳ ಸಂಖ್ಯೆ. 276. ನಿಮ್ಮ ಉತ್ತರ ತಪ್ಪಾಗಿದೆ. ಪ್ರಶ್ನೆ ಪಾಸ್ ಆಗ್ತಾ ಇದೆ ರಾಜ್ಯಸಭಾ ತಂಡಕ್ಕೆ. NDA ಬಿಜೆಪಿ ನೇತೃತ್ವದ ಮಿತ್ರ ಪಕ್ಷಗಳನ್ನ ಸೇರಿ 293 ಅಂತ ಹೇಳ್ತಿದ್ವಿ. ನಿಮ್ಮ ಉತ್ತರ ಸರಿಯಾಗಿದೆ. ಬೋನಸ್ 5 ಅಂಕಗಳನ್ನ ರಾಜ್ಯಸಭೆ ತಂಡ ಪಡ್ಕೊಂಡಿದೆ. ಮುಂದಿನ ಪ್ರಶ್ನೆಯನ್ನ ರಾಜ್ಯಸಭೆ ತಂಡಕ್ಕೆ ಕೇಳಲಾಗುತ್ತೆ. 2024ರ ಚುನಾವಣೆಯ ಸಮಯದಲ್ಲಿ ಭಾರತದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಯಾರಾಗಿದ್ದರು? ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್ ಅಂತ ಹೇಳ್ತಾ ಇದ್ರು. ನಿಮ್ಮ ಉತ್ತರ ಸರಿಯಾಗಿದೆ. 10 ಅಂಕಗಳನ್ನ ಪಡ್ಕೊಂಡಿದ್ದೀರಿ. ವಿಧಾನ ಪರಿಷತ್ ತಂಡಕ್ಕೆ. ನಿಮ್ಮ ಚುನಾವಣೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಗೆ ಎಷ್ಟು ಸ್ಥಾನಗಳು ಸಿಕ್ಕಿತ್ತು? 17 ಅಂತ ಹೇಳ್ತಿದ್ರಿ. ನಿಮ್ಮ ಉತ್ತರ ಸಾರಿ ಸರಿಯಾಗಿದೆ. 17 ಸ್ಥಾನಗಳನ್ನ ಪಡ್ಕೊಂಡಿದೆ. 10 ಅಂಕಗಳನ್ನ ತಂದ್ಕೊಂಡಿದೆ. ಮುಂದಿನ ಪ್ರಶ್ನೆ ಪುನಃ ನಿಮ್ಗೆ ಸಿಗ್ತದೆ, ವಿಧಾನ ಪರಿಷತ್ನವರಿಗೆ ಸಿಗ್ತದೆ. ಮುಂದಿನ ಪ್ರಶ್ನೆ
ಕೊಟ್ಟರು. ಹಾಗಾದ್ರೆ ನಿಮ್ಮ ಪ್ರಶ್ನೆ ಹೀಗಿದೆ: 2024ರ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಎಂದು ನಡೆದಿತ್ತು? ಜೂನ್ 4. ಸರಿಯಾದಂತ ಉತ್ತರ 10 ಅಂಕಗಳನ್ನ ಪಡ್ಕೊಂಡಿದೆ ವಿಧಾನ ಪರಿಷತ್ತು ತಂಡ. ರಾಜ್ಯಸಭಾ ತಂಡಕ್ಕೆ ನಿಮ್ಮ ಪ್ರಶ್ನೆ ಹೀಗಿದೆ: 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಪಡೆದಿದ್ದ ಸ್ಥಾನಗಳ ಸಂಖ್ಯೆ, ಒಟ್ಟು ಸಂಖ್ಯೆ ಎಷ್ಟು? ಕಾಂಗ್ರೆಸ್ ಪಕ್ಷ ಮಾತ್ರ ಲೋಕಸಭಾ ಚುನಾವಣೆಯಲ್ಲಿ 2024 ಇಡೀ ದೇಶ ತೊಂಬತ್ತೊಂಬತ್ತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಸರಿಯಾಗಿದೆ. 10 ಅಂಕಗಳನ್ನ ಪಡ್ಕೊಂಡಿದೆ. ಕಾಂಗ್ರೆಸ್ ಪಡೆದಂತ ಒಟ್ಟು ಸ್ಥಾನಗಳು 100ಕ್ಕೆ 1 ಕಡಿಮೆ, 99. ಮುಂದಿನ ಪ್ರಶ್ನೆ ವಿಧಾನಸಭೆ ತಂಡಕ್ಕೆ: 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಜೆಡಿಎಸ್ನಿಂದ ಕೇವಲ 2 ಎಂಪಿಗಳು ಆಯ್ಕೆಯಾಗಿದ್ರು. ಒಬ್ರು ಕುಮಾರಸ್ವಾಮಿ ಆಗಿದ್ರೆ ಎರಡನೆಯವರು ಯಾರು? ನಿಖಿಲ್ ಕುಮಾರಸ್ವಾಮಿ ಅವರು ಸೋತ್ ಹೋಗಿದ್ದಾರೆ. ಯುಟಿ ಖಾದರ್ ಕಾಂಗ್ರೆಸ್ನವರು. ತಪ್ಪಾಯ್ತು ಉತ್ತರ. ಗೊತ್ತಿಲ್ಲ, ಪಾಸ್. ಪ್ರೇಕ್ಷಕರಿಗೆ ಕನಿಷ್ಠ ಕ್ಷೇತ್ರ ಆದ್ರೂ ನೆನಪಿತ್ತ? ಸರಿಯಾದ ಉತ್ತರ ಕೋಲಾರ. ಮಲ್ಲೇಶ್ ಬಾಬು ಅನ್ನೋರು ಕೋಲಾರದಲ್ಲೇ ವಿನ್ ಆಗ್ತಾರೆ. ಒಬ್ಬರೇ. ಮುಂದಿನ ಕೊನೆಯ ಪ್ರಶ್ನೆ, ಈ ಸುತ್ತಿನ ಕೊನೆಯ ಪ್ರಶ್ನೆ ಲೋಕಸಭೆ ತಂಡಕ್ಕೆ. ನಿಮ್ಮ ಪ್ರಶ್ನೆ ಹೀಗಿದೆ: 2024ರ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಸದಸ್ಯರಿಗೆ ಆಯ್ಕೆಯಾದವರು ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್. ನಿಮ್ಮ ಉತ್ತರ ತಪ್ಪಾಗಿದೆ. ಪ್ರಶ್ನೆ ಪಾಸ್ ಆಗಿದೆ. ಕೋಟ ಶ್ರೀನಿವಾಸ್ ಪೂಜಾರಿ. ತಪ್ಪಾದಂತಹ ಉತ್ತರ. ಪ್ರಶ್ನೆ ಸಮಯ ಮುಕ್ತಾಯವಾಗುತ್ತೆ. ಪಾಸ್. ಪ್ರಶ್ನೆ ಪಾಸ್ ಆಗಿದೆ. ಅಂತೇಳಿ ತಪ್ಪು ಉತ್ತರ. ಸರಿಯಾದಂತ ಉತ್ತರ ಬ್ರಿಜೇಶ್ ಚೌಟ, ಕ್ಯಾಪ್ಟನ್, ಮಿಲಿಟರಿ ಅವರು. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಎಂಪಿ ಆಗಿ ಆಯ್ಕೆಯಾಗಿದ್ದರು. ಮುಂದಿನ ಸುತ್ತು ಲೋಕಸಭೆ ತಂಡಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಅಬ್ರಿವೇಷನ್ ರೌಂಡ್. ವಿಸ್ತರಿಸಿ ಸುತ್ತು. ನಾನು ಶಬ್ದ ಹೇಳ್ತೇನೆ, ಅದನ್ನೇ ವಿಸ್ತರಿಸಿ ಹೇಳಬೇಕು. ನಿಮ್ಮ ಪ್ರಶ್ನೆ ಹೀಗಿದೆ: ಸ್ವೀಪ್, SVEEP. ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಶನ್ ಎಲೆಕ್ಟೋರಲ್ ಪಾರ್ಟಿಸಿಪೇಷನ್. ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಎಲೆಕ್ಟೋರಲ್ ಪಾರ್ಟಿಸಿಪೇಟ್. ಸರಿಯಾದಂತ ಉತ್ತರ. ಲೋಕಸಭೆ ತಂಡಕ್ಕೆ 10 ಅಂಕಗಳು ಸಿಗ್ತವೆ. ವಿಧಾನಸಭೆ ತಂಡಕ್ಕೆ ವಿವಿಪ್ಯಾಟ್. ವೋಟರ್ ವೆರಿಫೇಬಲ್ ಪ್ರೀರಿಂಗ್ ಅಡ್ಮಿರಲ್ ಟ್ರೇನ್ಸ್. ನಿಮ್ಮ ಉತ್ತರ ತಪ್ಪಾಗಿದೆ. ಪ್ರಶ್ನೆ ಪಾಸ್ ಆಗ್ತದೆ. ರಾಜ್ಯಸಭೆ ತಂಡಕ್ಕೆ ವೋಟರ್ಸ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರೇನ್. ವೋಟರ್ ವೆರಿಫೇಬಲ್ ಪೇಪರ್ ಆಡಿಟ್ ಟ್ರೇಲ್ ಸರಿಯಾಗಿದೆ. ಬೋನಸ್ 5 ಅಂಕಗಳು ರಾಜ್ಯಸಭೆ ತಂಡಕ್ಕೆ ಸಿಗ್ತಾ ಇದೆ.
ನಿಮ್ಮ ಪ್ರಶ್ನೆ ಇಂಡಿಯಾ INDIA. Indian National Development. Indian National Development. Inclusive Alliance. ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಅಲ್ಲಿ ಇನ್ಕ್ಲೂಸಿವ್ ಅಲೈನ್ಸ್ ಸರಿಯಾದಂತ ಉತ್ತರ. 10 ಅಂಕಗಳನ್ನ ರಾಜ್ಯಸಭೆ ತಂಡ ಪಡ್ಕೊಂಡಿದೆ. ವಿಧಾನ ಪರಿಷತ್ ತಂಡಕ್ಕೆ ಎಪಿಕ್ EPIC ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಸರಿಯಾದಂತ ಉತ್ತರ. 10 ಅಂಕ ವಿಧಾನ ಪರಿಷತ್ ತಂಡಕ್ಕೆ. ಮುಂದಿನ ಪ್ರಶ್ನೆ ನಿಮಗೆ KYC ನೋ ಯುವರ್ ಕ್ಯಾಂಡಿಡೇಟ್. ನೋ ಯುವರ್ ಕ್ಯಾಂಡಿಡೇಟ್ ಸರಿಯಾದಂತ ಉತ್ತರ. 10 ಅಂಕಗಳು. ರಾಜ್ಯಸಭೆ ತಂಡಕ್ಕೆ MCC Model. ನಿಮ್ಮ ಸಮಯ 4. Model Candidate of Conduct. ಮಾಡೆಲ್ ಕ್ಯಾಂಡಿಡೇಟ್ ಆಫ್ ಕಂಡಕ್ಟ್ ನಿಮ್ಮ ಉತ್ತರ. ಸಾರಿ, ತಪ್ಪಾಗಿದೆ. ಪ್ರಶ್ನೆ ವಿಧಾನ ಪರಿಷತ್ ತಂಡಕ್ಕೆ ಪಾಸ್ ಆಗ್ತಾ ಇದೆ. Model Code of Conduct. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಸರಿಯಾದಂತ ಉತ್ತರ. ಮಾದರಿ ನೀತಿ ಸಂಹಿತೆ. ಬೋನಸ್ 5 ಅಂಕಗಳನ್ನ ವಿಧಾನಸಭೆ ತಂಡ ಪಡ್ಕೊಂಡಿದೆ. ವಿಧಾನಸಭೆ ತಂಡಕ್ಕೆ ECI Electors. Candidate. ನಿಮ್ಮ ಉತ್ತರ ತಪ್ಪಾಗಿದೆ. ಪ್ರಶ್ನೆ ಪಾಸ್ ಆಗ್ತಾ ಇದೆ. ಲೋಕಸಭಾ ತಂಡ Election Commission of India. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸರಿಯಾದಂತ ಉತ್ತರ. ಬೋನಸ್ 5 ಅಂಕ ಲೋಕಸಭೆ ತಂಡಕ್ಕೆ ಸಿಕ್ಕಿದೆ. ಈ ಸುತ್ತಿನ ಕೊನೆಯ ಪ್ರಶ್ನೆ ನಿಮಗೆ ಲೋಕಸಭೆ ತಂಡಕ್ಕೆ APRO ನಿಮ್ಮ ಸಮಯ ಲಾಸ್ಟ್. ಅಸಿಸ್ಟೆಂಟ್ ಪ್ರೆಸೈಡಿಂಗ್ ಆಫೀಸರ್ ಸರಿಯಾಗಿದೆ. 5 ಅಂಕ ಬೋನಸ್ ಅನ್ನ ಪಡ್ಕೊಂಡಿದ್ದೀರಿ. ಇಲ್ಲಿಗೆ ಈ ಸುತ್ತು ಮುಕ್ತಾಯವಾಗ್ತಾ ಇದೆ. 50. ವಿಧಾನಸಭೆ ತಂಡ 15. ರಾಜ್ಯಸಭೆ ತಂಡ 70. ವಿಧಾನ ಪರಿಷತ್ ತಂಡ 75 ಅಂಕಗಳನ್ನ ಪಡ್ಕೊಂಡಿದೆ. 4 ತಂಡಗಳಿಗೆ ಚಪ್ಪಾಳೆ. 3 ತಂಡಗಳು ತುಂಬಾ ಸ್ಪರ್ಧೆ. ಒಂದು ತಂಡ ಏನೂ ಸ್ಪರ್ಧೆಯನ್ನ ಕೊಡ್ತಾ ಇಲ್ಲ. ಮುಂದಿನ ತಂಡ ಚಿತ್ರಗಳ ತಂಡಕ್ಕೆ ಹೋಗ್ತಾ ಇದೆ. ಪ್ರಶ್ನೆ ಆಗ್ತಾ ಇದೆ. ಈ ಸುತ್ತಿನ ಹೆಸರು
ಚುನಾವಣಾ ವ್ಯವಸ್ಥೆ ಅನ್ನುವ ಪಾಠ ಪುಸ್ತಕದಿಂದ ಆಯ್ದಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ಪಾಠ ಪುಸ್ತಕವನ್ನು ಹೇಗೆ ಓದ್ತೀರಿ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ. ಪ್ರಶ್ನೆ 1 ವಿಧಾನ ಪರಿಷತ್ ತಂಡಕ್ಕೆ. ನಿಮ್ಮ ಪ್ರಶ್ನೆ ಹೀಗಿದೆ: ಯಾವ ಚುನಾವಣೆ ನಡೆದ ನಂತರ ಯಾವ ಪಕ್ಷಕ್ಕೂ ಸರ್ಕಾರ ರಚನೆಗೆ ಅಗತ್ಯ ಇರುವಷ್ಟು ಬಹುಮತ ಇರದೇ ಇರುವ ಶಾಸನ ಸಭೆಗಳನ್ನು ಏನೆಂದು ಕರೆಯುತ್ತಾರೆ? ಶಾಸನ ಸಭೆ ಅಂದ್ರೆ ಅದು ಲೋಕಸಭೆನಾಗಿರ್ಬೋದು, ವಿಧಾನಸಭೆನಾಗಿರ್ಬೋದು. ಯಾವ ಪಕ್ಷಕ್ಕೂ ಬಹುಮತ ಇಲ್ಲದಿದ್ರೆ ಅಂತ ಸನ್ನಿವೇಶವನ್ನು ಏನೆಂದು ಕರೆಯುತ್ತಾರೆ? ಅತಂತ್ರ ಲೋಕಸಭೆ ಅಥವಾ ಅತಂತ್ರ ರಾಜ್ಯಸಭೆ, ವಿಧಾನಸಭೆ. ಅತಂತ್ರ ಲೋಕಸಭೆ ಅಥವಾ ವಿಧಾನಸಭೆ. ನಿಮ್ಮ ಉತ್ತರ ಸರಿಯಾಗಿದೆ. 10 ಅಂಕಗಳನ್ನ ಪಡ್ಕೊಂಡಿದ್ದೀರಿ. ನಿಮ್ಮ ಪ್ರಶ್ನೆ: ಮತದಾನದ ದಿನ, ಮತದಾನ ಆರಂಭವಾಗುವ ಮುಂಚೆ ವಿದ್ಯುನ್ಮಾನ ಮತಯಂತ್ರದಲ್ಲಿ ಯಾವುದೇ ಮತ ದಾಖಲಾಗಿಲ್ಲ, ಮತಯಂತ್ರ ಸರಿಯಾಗಿ ಕಾರ್ಯಾಚರಿಸುತ್ತದೆ ಎನ್ನುವುದನ್ನು ಖಾತ್ರಿಪಡಿಸಲು ಒಂದು ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ಅದನ್ನು ಏನಂತ ಕರೀತಾರೆ?